ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಈ ಗ್ರೀನ್ ಎಗ್ ಗ್ರೇವಿನ ಹೆಂಗೆ ಮಾಡೋದು ಅಂತೇಳಿ ತೋರಿಸಿದ್ದೀನಿ. ಇದು ನೋಡ್ರಿ ಚಪಾತಿ ಜೊತೆ, ರೊಟ್ಟಿ ಜೊತೆ, ಆಮೇಲೆ ಬಿರಿಯಾನಿ ಏನಾರು ಮಾಡ್ಕೊತೀವಲ್ರಿ ಅದ್ರ ಜೊತೆ, ಇಲ್ಲಾಂದರೆ ಯಾವುದಾದ್ರೂ ಮಸಾಲ ಬಾತ್ ಜೊತೆ ತಿನ್ನೋಕ್ಕೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟಿಗೆ ಎಗ್ಗನ್ನು ಕುದಿಯೋಕ್ಕೆ ಇಟ್ಬಿಡೋಣ್ರಿ. ಈಗ ನೋಡಿರಿ ಶುಂಠಿ, ಒಣ ಕೊಬ್ಬರಿ, ಟೊಮೆಟೊ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಎಲ್ಲನ ಮಿಕ್ಸಿಗೆ ಹಾಕೊಂಡ್ರಿ. ಇದನ್ನು ನೀರು ಹಾಕ್ಕೊಳ್ಳಾರ್ದೇ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು. ಸಣ್ಣಂಗೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ಈಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ದಷ್ಟು ಎಣ್ಣೆ ಹಾಕ್ಕೊಂಡು ಇದೇನು ಮಸಾಲೆ ಹಾಕ್ಕೊಂಡಿರ್ತೀವಲ್ರಿ ಅದನ್ನು ಎಣ್ಣೆ ಒಳಗೆ ಸಣ್ಣಂಗೆ ಫ್ರೈ ಮಾಡ್ಕೋಬೇಕು. ಯಾಕಂತಂದರೆ ಎಲ್ಲನೂ ಹಸಿದೆ ಹಾಗೆ ಹಾಕ್ಕೊಂಡಿರ್ತೀವಿ, ಅದಕ್ಕೆ ಹಸಿ ವಾಸನೆ ಹೋಗೋವರೆಗೂ ಚೆಂದಂಗೆ ಇದನ್ನು ಮಸಾಲೆನ ಫ್ರೈ ಮಾಡ್ಕೋಬೇಕಾಗುತ್ತೆ. ದಿಢೀರ್ ಅಂತೇಳಿ ಆಗೋಗ್ಬಿಡುತ್ತೆ ಇದು ಎಗ್ ಗ್ರೀನ್ ಗ್ರೇವಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಈಗ 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಗರಂ ಮಸಾಲ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆಂದಂಗೆ ಕಲಿಸ್ಕೊಂಡ್ಬಿಡೋಣ್ರಿ. ಈಗ ಒಂದು ಸ್ವಲ್ಪ ನೀರು ಹಾಕೋಣ, ಜಾಸ್ತಿ ಬೇಡ. ಇದನ್ನು ತಿಕ್ ಗ್ರೇವಿ ಥರ ಮಾಡ್ಕೊಳಕತ್ತೀನಿ, ಅದಕ್ಕೆ ಇದನ್ನು ಇಷ್ಟೇ ನೀರು ಹಾಕ್ಕೊಂಡ್ರೆ ಸಾಕು. ಈಗ ಎಗ್ಗಿಗೆ ಒಂದು ಸ್ವಲ್ಪ ಈ ಥರ ಚಾಕುಲೇ ಈ ಥರ ಕಟ್ ಮಾಡ್ಕೊಂಡ್ವಿ ಅಂತಂದರೆ ಅದರೊಳಗಿರೋ ಎಲ್ಲ ಮಸಾಲೆ ಇದು ಎಗ್ ಒಳಗೆ ಹೋಗುತ್ತೆ. ಈಗ ಎಗ್ಗನ್ನು ಅದರ ಗ್ರೇವಿ ಒಳಗೆ ಹಾಕಿ ಚೆಂದಂಗೆ ಕುದಿಸ್ಕೋಬೇಕ್ರಿ. ಒಂದು ಕುದಿ ಕುದಿಸ್ಕೊಂಡ್ವಿ ಅಂತಂದರೆ ಎಗ್ ಒಳಗೆಲ್ಲ ಮಸಾಲೆ ಹೋಗಿ ಎಗ್ಗನ್ನು ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಈಗ ಮುಚ್ಚಿ ಇಟ್ಬಿಡೋಣ. ಒಂದು ಕುದಿ ಕುದ್ದೀತಂದ್ರೆ ಗ್ರೀನ್ ಎಗ್ ಗ್ರೇವಿ ರೆಡಿ ಆಯ್ತು ನೋಡಿರಿ. ಇದನ್ನು ನೀವು ಯಾವ ಜೊತೆ ಆದರೂ ತಿನ್ಕೋಬೋದು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ನನಗೆ. ನಮಸ್ಕಾರ, ನಾಳೆ ಸಿಗೋಣ.